2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಿಕ್ಷಣಾಧಿಕಾರಿಗಳು ಎಲ್ಲ ಶಾಲೆಗಳ ಫಲಿತಾಂಶ ಪ್ರಕಟಿಸುವ ಜೊತೆಗೆ ಉತ್ತಮ ಅಂಕ ಗಳಿಸಿದ ಮಕ್ಕಳ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ಎರಡ್ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಪರೀಕ್ಷೆಯಲ್ಲಿ ಈ ಬಾರಿ 6,31,204 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ಬಾರಿ ರಾಜ್ಯಾದ್ಯಂತ 76.91% ಫಲಿತಾಂಶ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. 625 ಅಂಕಕ್ಕೆ 625 ಅಂಕವನ್ನು ಬಾಗಲಕೋಟೆಯ ಅಂಕಿತಾ ಬಸಪ್ಪ ಎಂಬ ವಿದ್ಯಾರ್ಥಿನಿ ಪಡೆದಿದ್ದಾರೆ. ಇವರು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಏಕೈಕ ವಿದ್ಯಾರ್ಥಿನಿಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿನಿಯಾಗಿರುವುದು ವಿಶೇಷವಾಗಿದೆ. ಆ ಮೂಲಕ ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಣ ನೀಡುವತ್ತ ಮುಖ ಮಾಡುತ್ತಿವೆ ಎಂಬುದಕ್ಕೆ ವಿದ್ಯಾರ್ಥಿನಿ ಅಂಕಿತಾ ನಿದರ್ಶನವಾಗಿದ್ದಾರೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಚಿನ್ಮಯಿ ಎಂಬ ವಿದ್ಯಾರ್ಥಿ 624, ಸಹನಾ ಎಂಬ ವಿದ್ಯಾರ್ಥಿನಿ 624 ಅಂಕ ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 18ನೇ ಸ್ಥಾನ ಪಡೆದಿದೆ. ಕಳೆದ ಬಾರಿ 5ನೇ ಸ್ಥಾನ ಪಡೆದಿದ್ದ ಜಿಲ್ಲೆ ಈ ಬಾರಿ 18ನೇ ಸ್ಥಾನಕ್ಕೆ ಕುಸಿದಿದೆ. ಅಲ್ಲದೆ ಬಾಗೇಪಲ್ಲಿಯ ಖಾಸಗಿ ಶಾಲೆ ವಿದ್ಯಾರ್ಥಿನಿಯೊಬ್ಬರು 623 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದ್ದಾರೆ. ಜಿಲ್ಲೆಯ ಫಲಿತಾಂಶದ ಬಗ್ಗೆ ಮಾತನಾಡಿದ ಡಿಡಿಪಿಐ ಬಯಲಾಂಜಿನಪ್ಪ ಈ ಬಾರಿಯ ಫಲಿತಾಂಶದ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ನಡೆಸಲಾಗಿದೆ. ಅಲ್ಲದೆ ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿಯೂ ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ನಕಲು ಮಾಡಲು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿತ್ತು ಎಂದು ಡಿಡಿಪಿಐ ಹೇಳಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ಈ ಬಾರಿ ನಕಲು ಎಂಬ ಪದವೇ ನಡೆದಿಲ್ಲ. ಹಾಗಾಗಿ ಫಲಿತಾಂಶದಲ್ಲಿ ಕಡಿಮೆಯಾದರೂ ಪರೀಕ್ಷೆ ಉತ್ತಮವಾಗಿ ನಡೆದಿದೆ ಎಂದು ಅವರು ಹೇಳಿದ್ದಾರೆ. ನಮಸ್ಕಾರ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪರೀಕ್ಷಾ ಮಂಡಳಿ ಈ ದಿನ ಘೋಷಿಸಿದ್ದು, ಆ ಫಲಿತಾಂಶದ ಪ್ರಕಾರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ 34 ಶೈಕ್ಷಣಿಕ ಜಿಲ್ಲೆಗಳಲ್ಲಿ 18ನೇ ಸ್ಥಾನವನ್ನು ಗಳಿಸಿದೆ. ಒಟ್ಟಾರೆ ಫಲಿತಾಂಶ 73.61 ಬಂದು ಸ್ಟೇಟ್ ಅವರೇಜ್ ರಾಜ್ಯ ಮಟ್ಟದ ಫಲಿತಾಂಶಕ್ಕಿಂತಲೂ 2.1%, 0.1% ಜಾಸ್ತಿ ಇದೆ. ಸ್ಟೇಟ್ ಅವರೇಜು 73.40 ಇದೆ, ನಮ್ಮದು 73.61 ಇದೆ. ಈ ಬಾರಿಯ ಪರೀಕ್ಷೆಯ ಸಿದ್ಧತೆ ಮತ್ತು ಪರೀಕ್ಷೆಯ ವ್ಯವಸ್ಥೆ ಒಂದು ರೀತಿಯಾದಂಥ ವಿನೂತನವಾಗಿತ್ತು. ಮಕ್ಕಳು ಚೈಲ್ಡ್ ಫ್ರೆಂಡ್ಲಿ ಅಂದರೆ ಶಿಶು ಸ್ನೇಹಿ ಪರೀಕ್ಷಾ ವ್ಯವಸ್ಥೆಯನ್ನು ಇಲಾಖೆ ಮತ್ತು ಮಂಡಳಿ ಆಯೋಜನೆ ಮಾಡಿತ್ತು. ಎಲ್ಲ ಶಾಲೆಗಳಲ್ಲೂ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ವೆಬ್ ಕ್ಯಾಮನ್ನು ಮಾಡಿ ಪ್ರತಿ ಕೊಠಡಿಯಲ್ಲಿ ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿ ಆ ಸಿಸಿ ಕ್ಯಾಮ್ರಾವನ್ನು ಜಿಲ್ಲಾ ಹಂತದ ನಿಯಂತ್ರಣ ಕೊಠಡಿಯಲ್ಲಿ ಅದನ್ನು ವೀಕ್ಷಣೆ ಮಾಡಿ, ಅದಲ್ಲದೇ ಈ ಸೇಮ್ ಪರೀಕ್ಷೆ ವೆಬ್ ಕ್ಯಾಮು ಸ್ಟೇಟ್ ಲೆವೆಲಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ವ್ಯೂ ಮಾಡ್ತಾಯಿದ್ರು. ಇದೊಂದು ರೀತಿಯಾದಂತಹ ಹೊಸ ಪದ್ಧತಿ ಆಗಿರುವುದು ವಿದ್ಯಾರ್ಥಿಗಳು ಅವರ ಏನು ಕಲಿಕೆಯ ಮಟ್ಟ ಇದೆ ಆ ಕಲಿಕೆಯ ಮಟ್ಟವನ್ನು ನಿಖರವಾಗಿ ಗುರುತಿಸಲಿಕ್ಕೆ ನಮಗೆ ಸಾಧ್ಯತೆ ಆಗಿದೆ. ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿ ಫಲಿತಾಂಶ ಲಾಸ್ಟ್ ಇಯರ್ಗಿಂತಲೂ ಈ ಸಾರಿ ಕಡಿಮೆ ಇದ್ದು ನಮ್ಮ ಜಿಲ್ಲೆಯು ಕೂಡ ನಿಖರವಾದಂತಹ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಫಲಿತಾಂಶದ ಚಿತ್ರಣವನ್ನೇ ಬದಲಿಸುವ ಮಾತುಗಳನ್ನು ಆಡಿದ್ದರು. ಆದರೆ ಪ್ರಸ್ತುತ ಅವರ ಮಾತುಗಳು ಕೇವಲ ಮಾತುಗಳಾಗಿಯೇ ಉಳಿದಿವೆ ಎಂಬುದಕ್ಕೆ ಫಲಿತಾಂಶವೇ ಸಾಕ್ಷಿಯಾಗಿದೆ. ಇಷ್ಟಕ್ಕೂ ಶಾಸಕರು ಏನು ಹೇಳಿದರು ಎಂಬುದರ ಒಂದು ಝಲಕ್ ನೋಡಿ. ನಾವೇನ್ ಮಾಡಲ್ಲ ನೋಡಿ, ಈ ಸಲ ಕೂರಿಸ್ತೀನಿ, ಒಂದು 50-100 ಜನ ಎಕ್ಸಾಮ್ ಕೊಡದೆ 60 ಜನ ಹುಡುಗರನ್ನ 60 ಜನ ಟಾಪ್ ಹುಡುಗಿರ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ.
ಸೂಪರ್ 60 ಬಾಯ್ಸ್, ಸೂಪರ್ 60 ಗರ್ಲ್ಸ್. ಶಾಸಕರು ಫಲಿತಾಂಶದ ಬಗ್ಗೆ ಹೇಳಿದ ಮಾತು ಹೀಗೆ. ಮಾತಿನ ಕೋಟೆಯನ್ನು ಕಟ್ಟಿದ ಶಾಸಕರು ಸೂಪರ್ 60 ಹೆಸರಿನಲ್ಲಿ 60 ಮಂದಿ ವಿದ್ಯಾರ್ಥಿಗಳು ಮತ್ತು 60 ಮಂದಿ ವಿದ್ಯಾರ್ಥಿನಿಯರು ಸೇರಿ ಒಟ್ಟು 120 ಮಂದಿ ವಿದ್ಯಾರ್ಥಿಗಳನ್ನು ತಮ್ಮದೇ ನೀಟ್ ಅಕಾಡೆಮಿಗೆ ಕರೆದೊಯ್ದು 3 ತಿಂಗಳ ವಿಶೇಷ ತರಬೇತಿ ನೀಡಿ ರಾಜ್ಯದಲ್ಲಿಯೇ ಟಾಪರ್ಗಳನ್ನಾಗಿ ರೂಪಿಸುವ ಭರವಸೆಯನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನೀಡಿದರು. ಅವರು ಹೇಳಿದಂತೆಯೇ 60 ಮಂದಿಯನ್ನು ಕರೆದೊಯ್ದು ತರಬೇತಿಯನ್ನು ನೀಡಿದರು. ಹಾಗೆ ಶಾಸಕರು ತರಬೇತಿ ನೀಡಿದ ವಿದ್ಯಾರ್ಥಿಗಳಲ್ಲಿ 593 ಅಂಕ ಪಡೆದ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಿತಾಂಶವನ್ನು ರಾಜ್ಯದಲ್ಲಿಯೇ ಮಾದರಿಯಾಗಿ ತರಲಾಗುವುದು ಎಂಬ ಮಾತು ಮಾತ್ರ ಈಡೇರಲಿಲ್ಲ. ಯಾಕೆಂದರೆ ಕಳೆದ ಬಾರಿ 5ನೇ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ 18ನೇ ಸ್ಥಾನಕ್ಕೆ ಕುಸಿದಿರುವುದು ಶಾಸಕರ ಹೋರಾಟಕ್ಕೆ ಹಿನ್ನಡೆಯಾಗಿದೆ. ವಿಚಾರ ಏನಂತಂದರೆ, ಹೋದ ವರ್ಷ ನಮ್ಮ ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳಿಗೆ ಒಂದು ಉನ್ನತ ಸ್ಥಾನವನ್ನು ದೊರಕಿತ್ತು. ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಹಾಗೂ ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರಿಗೂ ಸಂತೋಷದ ವಿಷಯವನ್ನು ತಂದುಕೊಟ್ಟಿದ್ದರು ಮಕ್ಕಳು. ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲನೇ ಸ್ಥಾನದಲ್ಲಿತ್ತು. ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 18ನೇ ಸ್ಥಾನಕ್ಕೆ ಹೋಗಿದೆ. ನೀವು ಬರೀ ಮಾತುಗಳನ್ನು ಮಾತಾಡ್ತಾ ಮಕ್ಕಳನ್ನು ಕೂಡ 18ನೇ ಸ್ಥಾನಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಭಾಗ ಕೊಂಡೊಯ್ದಿದೆ. ಈ ಫಿಲಮ್ ಡೈಲಾಗ್ಗಳು ವಿಚಾರಗಳು ಬೇರೆ ಈ ಡೈಲಾಗ್ಗಳು ಬಿಟ್ಟರೆ ಬೇರೆ ವಿಚಾರಗಳನ್ನು ಏನೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾನು ವಿಚಾರಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈ ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಪಡಿಬೇಕು ಅಂದರೆ ಶಿಕ್ಷಕರದ್ದು ಎಷ್ಟು ಸಹಕಾರ ಇರುತ್ತೋ ಹಾಗೂ ತಂದೆ ತಾಯಿಗಳದ್ದು ಕೂಡ ಅಷ್ಟೇ ರೀತಿಯಲ್ಲಿ ಸಹಕಾರ ಇರುತ್ತೆ. ಹಾಗೆ ಆ ಎರಡೂ ಕೂಡ ಮಕ್ಕಳಿಗೆ ಸ್ಪಂದಿಸುವಂಥ ಕೆಲಸ ಇರಬೇಕು. ಮಗು ಕೂಡ ಶಿಕ್ಷಣವನ್ನು ಪಡಿಬೇಕು ಅಂದರೆ ಅವ್ರಿಗೂ ಕೂಡ ಆ ಓದುವಂಥ ವಿದ್ಯೆಯನ್ನು ಗಮನ ಇಟ್ಟು ಕೇಳಿ ಪಡೆದ್ರೆ ಮಾತ್ರ ಆ ಉನ್ನತ ಸ್ಥಾನವನ್ನು ಪಡೆಯೋಕ್ಕೆ ಸಾಧ್ಯ. ಯಾಕಂತಂದರೆ ನೀವು ಬರೀ ಮಕ್ಕಳಿಗೆ ಓದು ಅಂತೇಳಿ ನಿಮ್ಮ ಒಂದು ಪ್ರತಿಷ್ಠೆಗೆ ವಿಚಾರಕ್ಕನ್ನು ಯೋಚನೆ ಮಾಡಿ ಮಕ್ಕಳನ್ನು ಟಾರ್ಚರ್ ಕೊಡುವಂಥ ಕೆಲಸವನ್ನು ಮಾಡಬಾರ್ದು. ಇನ್ನು ಫಲಿತಾಂಶ ಕಡಿಮೆ ಬಂದಿರುವುದಕ್ಕೂ ಶಾಸಕರ ಬಳಿ ಸಿದ್ಧ ಉತ್ತರವಿದೆ. ಕಳೆದ 4 ವರ್ಷದಿಂದ SSLC ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ನಡೆಯುತ್ತಿತ್ತಂತೆ. ಹಾಗೆ ನಡೆದ ಕಾರಣಕ್ಕೆ ಎಲ್ಲರೂ ಉತ್ತಮ ಅಂಕ ಪಡೆದು ಉತ್ತೀರ್ಣರಾಗುತ್ತಿದ್ದರಂತೆ. ಆದರೆ ಈ ಬಾರಿ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆ ಮಾತನಾಡಿ ಈ ಬಾರಿ ಪರೀಕ್ಷೆಗಳನ್ನು ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕು ಎಂದು ಸಲಹೆ ನೀಡಿದರಂತೆ. ಜೊತೆಗೆ ಪರೀಕ್ಷಾ ಕೊಠಡಿಗಳಲ್ಲಿ CCTV ಅಳವಡಿಸಲು ಸೂಚಿಸಿದ್ದರಂತೆ. ಹಾಗಾಗಿಯೇ ಈ ಬಾರಿ ಪರೀಕ್ಷೆಗಳು ನಕಲು ರಹಿತವಾಗಿ ನಡೆದಿವೆ. ಇದರಿಂದ ಫಲಿತಾಂಶದಲ್ಲಿ ಕಡಿಮೆಯಾಗಿದೆ ಎನ್ನುತ್ತಾರೆ ಶಾಸಕರು. ಗಮನಿಸಿ, ಮೊದಲೆಲ್ಲ ಈ ವರ್ಷ ನಾನು ಅಸೆಂಬ್ಲಿ ನಡೆಯುವಾಗ ಲಾಸ್ಟಲ್ಲಿ ಮಧು ಬಂಗಾರಪ್ಪ ಸರ್ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ. ನನ್ನನ್ನು ಅವರೊಂದು ಅಡ್ವೈಸ್ ಕೇಳಿದ್ರು, ಪ್ರದೀಪ್ ಯಾವ ಥರ ಚೇಂಜಸ್ ತರ್ಬೋದು. ನಾನು ಹೇಳಿದೆ, ಸರ್ ತುಂಬ ಮಾಸ್ ಕಾಪಿ ನಡೀತಿದೆ, ಮಕ್ಕಳ ಟ್ಯಾಲೆಂಟ್ ಆಚೆ ಬರ್ತಿಲ್ಲ, 10th ಒಳ್ಳೆ ಮಾರ್ಕ್ಸ್ ತೆಗಿತಾರೆ, PUCಯಲ್ಲಿ ಬಂದು ಫೇಲ್ ಆಗ್ತಾರೆ, ಒಂದು ಮೆಡಿಕಲ್ ಸೀಟ್ ಹೊಡೆಯೋಕ್ಕಾಗ್ತಿಲ್ಲ, ಏನಾದರೂ ಮಾಡಿ ಟೈಟ್ ಮಾಡಿ ಸರ್, ತುಂಬ ಟೈಟ್ ಮಾಡಿ ಅಂದಾಗ ಅವ್ರು ನಮ್ಮೆಲ್ಲರ ಅಡ್ವೈಸ್ ತೊಗೊತಾರೆ. ನಾವೆಲ್ಲ ಅಡ್ವೈಸ್ ತೊಗೊಂಡು ಈ ಸಲ CC ಕ್ಯಾಮ್ರಾ ಹಾಕಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀವಿ. ಸರ್, ಕರ್ನಾಟಕದಲ್ಲಿ ಈ ವರ್ಷ SSLCಯಲ್ಲಿ ಕಾಪಿನೇ ಇಲ್ಲ. ಆದರೆ ಇವತ್ತು ನೋಡಿ ಫಲಿತಾಂಶ ನೀವು ಗಮನಿಸಿರಬೇಕು, 300, 400, 500 ಜನ 625 ಬರೋರು. ಈ ಸಲ ಯಾಕೆ ಒಬ್ಬರೇ ಬಂದರು? ಯಾಕೆ ಖಾಸಗಿ ಸಂಸ್ಥೆಗಳವರು ಈ ಸಲ ಪ್ರೂವ್ ಮಾಡೋಕ್ಕಾಗಲಿಲ್ಲ? ಯಾಕೆಂದರೆ ಸ್ವಲ್ಪ ಕಾಪಿಂಗ್ ನಡೆಯೋದು ಇದೆಲ್ಲ ಆಗ್ತಿತ್ತು. ಬಟ್ ಈ ಸಲ ಇದು ನಿಜವಾಗ್ಲೂ ಒಳ್ಳೆ ಡೆವಲಪ್ಮೆಂಟು. ನೋಡಿ, ಈ ಸಲ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಫಲಿತಾಂಶ ಸ್ವಲ್ಪ ಆ್ಯಾವ್ರೇಜ್ ಹುಡುಗರಿಗೆ ಅನುಕೂಲ ಆಗಲಿ ಅಂತ. ಮತ್ತು ನೀವು 600 ಮೇಲೆ ನೋಡಿದ್ರೆ ತುಂಬ ಕಡಿಮೆ ಇದ್ದಾರೆ. ಇವತ್ತು ನಾವೇನು ಸ್ಕೋರ್ ಮಾಡಿದ್ದೀವಿ 593 ಗೌರ್ಮೆಂಟ್ ಸ್ಕೂಲಲ್ಲಿ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್. ಮತ್ತು ತುಂಬ ಸರ್ಕಾರಿ ಶಾಲೆಗಳು ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನೋಡಿ ಸರ್. ಈಗ ಜಿಲ್ಲೆ ಅಂದರೆ ಇಲ್ಲಿ ಎಷ್ಟು ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು ಎಲ್ಲ ಬರುತ್ತೆ. ಈ ಎಲ್ಲ ತಾಲೂಕು ಫಲಿತಾಂಶ ಸೇರಿದ್ರೇ ಜಿಲ್ಲೆ ಫಲಿತಾಂಶ ಇನ್ಕ್ರೀಸ್ ಆಗೋದು. ಸೊ ನಾನು ನನ್ನ ತಾಲೂಕಿನ ಫಲಿತಾಂಶಕ್ಕೆ ನಾನು ವರ್ಕ್ ಮಾಡಿದ್ದೀನಿ. ನನ್ನ ತಾಲೂಕು ಬೆಟರ್ ಆಗಿದೆ, ಸರ್ಕಾರಿ ಶಾಲೆಗಳು ಬೆಟರ್ ಆಗಿದೆ. ನಾನು ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ಗೂ ಅಭಿನಂದಿಸ್ತೀನಿ. ನಮ್ಮ ಡೈರೆಕ್ಷನ್ನ ಫಾಲೋ ಮಾಡಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಈ ವರ್ಷ ಇನ್ನೂ ಬೆಟರಾಗಿ ಟ್ರೈ ಮಾಡ್ತೀವಿ.
ಪರೀಕ್ಷಾ ಕೊಠಡಿಗಳಲ್ಲಿ ಈ ಬಾರಿ ಸಿಸಿ ಕ್ಯಾಮೆರಾ ಅಳವಡಿಸಿದ ಕಾರಣ ರಾಜ್ಯದಲ್ಲಿ ನಕಲು ನಡೆದೇ ಇಲ್ಲ ಎನ್ನುತ್ತಾರೆ ಶಾಸಕ ಪ್ರದೀಪ್ ಈಶ್ವರ್. ಆದರೆ ಹಿಂದುಳಿದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಿಕ್ಷಣ ಇಲಾಖೆಯಿಂದಲೇ 20 ಹೆಚ್ಚುವರಿ ಅಂಕ ನೀಡಲಾಗಿದೆ. ಈ ಬಾರಿ ಕಾಪಿಯೇ ನಡೆಯದ ಕಾರಣ ಫಲಿತಾಂಶ ಕಡಿಮೆ ಬಂದಿದ್ದು, ಸೂಪರ್ 60 ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಿಯಲಿದೆ. ಅಲ್ಲದೆ ಈ ಬಾರಿಯಿಂದ 8 ಮತ್ತು 9ನೇ ತರಗತಿಗಳಿಂದಲೇ ವಿಜ್ಞಾನ ವಿಷಯವನ್ನು ಇಂಗ್ಲಿಷ್ನಲ್ಲಿ ಬೋಧಿಸುವಂತೆ ಶಿಕ್ಷಣ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ವಿಜ್ಞಾನ ವಿಷಯಗಳನ್ನು ಕನ್ನಡದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಏಕಾಏಕಿ ಇಂಗ್ಲಿಷ್ನಲ್ಲಿ ಕಲಿಯಲು ಕಷ್ಟವಾಗಿ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟು ಪಡೆಯುವಲ್ಲಿ ವಿಫಲರಾಗುತ್ತಿದ್ದಾರೆ. ಇದನ್ನು ತಪ್ಪಿಸಲು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ವಿಷಯವನ್ನು ಇಂಗ್ಲಿಷ್ನಲ್ಲಿ ಬೋಧಿಸುವ ವ್ಯವಸ್ಥೆ ಮಾಡುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.